ಗಡಿ ಜಿಲ್ಲೆ ಬೀದರ್ನಲ್ಲಿ ಒಂದು ಘಟನೆ ನಡೆದಿದೆ. ಹಣವನ್ನ ಕೊಂಡೊಯ್ತಾ ಇದ್ದಂತಹ ವಾಹನದ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದ್ದಾರೆ. ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ಆಗಿರುವಂತಹ ಘಟನೆ ಇದು. ಸ್ಥಳದಲ್ಲಿಯೇ ವೆಂಕಟಗಿರಿ ಸಾವನ್ನಪ್ಪಿದ್ದಾರೆ. ಓರ್ವನಿಗೆ ಗಂಭೀರ ಗಾಯವಾಗಿದೆ. ಬೀದರ್ನ ಎಸ್ಬಿಐ ಮುಖ್ಯ ಕಚೇರಿಯ ಮುಂದೆ ಈ ಘಟನೆ ನಡೆದಿರುವಂತಹದ್ದು. ಎಟಿಎಂಗೆ ಹಣ ಹಾಕುವ ವಾಹನದ ಸಿಬ್ಬಂದಿಯ ಮೇಲೆ ಈ ಅಟ್ಯಾಕ್ ಆಗಿದೆ. 5 ಸುತ್ತಿನ ಗುಂಡಿನ ದಾಳಿಯನ್ನ ಮಾಡಿ ಹಣವನ್ನು ಕದ್ದೊಯ್ದಿದ್ದಾರೆ ಖದೀಮರು. ಪಿಎಸ್ಪಿ ವಾಹನದಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ತಂದಿದ್ರು ಸಿಬ್ಬಂದಿ. 93 ಲಕ್ಷ ರೂಪಾಯಿ ಡ್ರಾ ಮಾಡಿ ಬೇರೆ ಎಟಿಎಂಗೆ ತುಂಬುವಂತಹ ಸಂದರ್ಭದಲ್ಲಿ ಸಿನಿಮೀಯ ರೀತಿಯಲ್ಲೇ ಅಟ್ಯಾಕ್ ಮಾಡಿದ್ದಾರೆ. ಹೊಂಚು ಹಾಕಿ ದಾಳಿಯನ್ನ ಮಾಡಿದ್ದಾರೆ. 5 ಸುತ್ತಿನ ಗುಂಡಿನ ದಾಳಿಯನ್ನ ಮಾಡಿ ಹಣವನ್ನು ಕದ್ದೊಯ್ದಿದ್ದಾರೆ ಖದೀಮರು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದೇ ಬಿಳಿ ಬಣ್ಣದ ವಾಹನದಲ್ಲಿ ಎಟಿಎಂಗೆ ತುಂಬಲಿಕ್ಕೆ ಹಣವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಸಿಬ್ಬಂದಿಗಳಿದ್ರು. ಏಕಾಏಕಿಯಾಗಿ ಫೈರ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ, ಮತ್ತೊಬ್ಬ ವ್ಯಕ್ತಿಗೆ ಗಾಯವಾಗಿದೆ. ವೆಹಿಕಲ್ನಲ್ಲಿದ್ದಂತಹ ಲಕ್ಷ ಹಣವನ್ನು ಖದೀಮರು ಕ್ಷಣಾರ್ಧದಲ್ಲಿಯೇ ಎಗರಿಸಿಕೊಂಡು ಅಲ್ಲಿಂದ ಕಾಲ್ ಕಿತ್ತಿರುವಂಥದ್ದು. ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹಾಡ ಹಗಲೇ ನಡೆದಂತಹ ಘಟನೆ ಇದು. ಹೊಂಚು ಹಾಕಿ ನಡೆಸಿರುವಂತಹ ಕೃತ್ಯ ಇದು. ಬೀದರ್ನಲ್ಲಿ ಎಟಿಎಂ ವಾಹನದ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. 5 ಸುತ್ತು ಗುಂಡನ್ನ ಹಾರಿಸಿ 93 ಲಕ್ಷ ಹಣದೊಂದಿಗೆ ಕಾಲ್ ಕಿತ್ತಿದ್ದಾರೆ ಖದೀಮರು. ಮುಸುಕನ್ನ ಧರಿಸಿ ಬೈಕ್ನಲ್ಲಿ ಬಂದಿದ್ರು 2 ದುಷ್ಕರ್ಮಿಗಳು. ಸ್ಥಳಕ್ಕೆ ಪೊಲೀಸರು, ಬೆರಳಚ್ಚು ತಜ್ಞರು, ಶ್ವಾನದಳ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ. ಬೀದರ್ನಲ್ಲಾಗಿರುವಂತಹ ಘಟನೆ, ಹಾಡ ಹಗಲೇ ಆಗಿರುವಂತಹ ಘಟನೆ, ಜನರಿದ್ದಂತಹ ಸಂದರ್ಭದಲ್ಲಿಯೇ ಆಗಿರುವಂತಹ ಘಟನೆ. ಹೊಂಚು ಹಾಕಿ ಮೊದಲೇ ಪ್ಲಾನ್ ಮಾಡಿಕೊಂಡು ಈ ಹಣವನ್ನು ಎಗರಿಸಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ ಘಟನೆಯಲ್ಲಿ ಒಬ್ಬ ಸಿಬ್ಬಂದಿ ಸಾವನ್ನಪ್ಪಿದ್ದಾನೆ. ಮೊದಲು ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ ಅದಾದ ಮೇಲೆ ಗುಂಡಿನಿಂದ ದಾಳಿಯನ್ನು ನಡೆಸಿ ಈ ಕೃತ್ಯವನ್ನು ಎಸಗಿದ್ದಾರೆ. ಎಷ್ಟು ಜನ ಇದ್ದರು, ಏನಾಗಿತ್ತು ಎಲ್ಲವೂ ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಾಗುತ್ತೆ. ಸ್ಥಳೀಯ ಸಿಸಿ ಕ್ಯಾಮೆರಾದ ಫುಟೇಜನ್ನು ಕೂಡ ಕಲೆಕ್ಟ್ ಮಾಡಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಸ್ಥಳಕ್ಕೆ ಈಗಾಗಲೇ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಈ ಘಟನೆಯಲ್ಲಿ ಒಬ್ಬ ಸಿಬ್ಬಂದಿ ಸಾವನ್ನಪ್ಪಿದ್ದು, ಮತ್ತೊಬ್ಬ ಸಿಬ್ಬಂದಿಗೆ ಗಾಯವಾಗಿದೆ. 5 ಸುತ್ತು ಗುಂಡನ್ನು ಹಾರಿಸಿ ವಾಹನದ ಒಳಗಿದ್ದಂತಹ 93 ಲಕ್ಷ ರೂಪಾಯಿಯನ್ನ ಹಾಡ ಹಗಲೇ ಎಗರಿಸಿರುವಂತಹ ಘಟನೆ ಬೀದರ್ನಲ್ಲಿ ನಡೆದಿರುವಂಥದ್ದು. ಕೂಡ ಘಟನಾ ಸ್ಥಳಕ್ಕೆ ಶ್ವಾನದಳ, ಬೆರಳಚ್ಚು ದಳ ಜೊತೆಗೆ ಪೊಲೀಸರು ಭೇಟಿ ಕೊಟ್ಟು ತಲಾಶ್ ಮಾಡ್ತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. SBI ಬ್ಯಾಂಕಿನ ಎಟಿಎಂಗೆ 93 ಲಕ್ಷ ರೂಪಾಯಿಯನ್ನ ಹಾಕಲಿಕ್ಕೆ ಅಂತ ಹೇಳಿ ವಾಹನದಲ್ಲಿ ಕ್ಯಾಶ್ ಅನ್ನು ತೆಗೆದುಕೊಂಡು ಬರಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಈ ಅಟ್ಯಾಕ್ ಆಗಿದೆ, ದರೋಡೆ ಆಗಿದೆ. ಹಾಡ ಹಗಲೇನೆ ಬ್ಯಾಂಕಿನ ಮುಂದೆನೆ ಈ ದರೋಡೆ ಆಗಿರುವಂಥದ್ದು. ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲೇ ವಾಹನದ ಒಳಗಿದ್ದಂತಹ 93 ಲಕ್ಷ ರೂಪಾಯಿಯನ್ನ ಮಂಗಮಾಯ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಲ್ಲಿಕಾರ್ಜುನ್. ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಈ ರಾಬರಿ ಹೇಗಾಯ್ತು ಅಂತ ಹೇಳಿ, ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ ಏನೆಲ್ಲ ಗೊತ್ತಾಗ್ತಾ ಇದೆ ಮಲ್ಲಿಕಾರ್ಜುನ್? ಖಂಡಿತ ನಿಜಕ್ಕೂ ಒಂದು ರೀತಿಯ ಏನು ಆ ಸಿನಿಮೆಯ ರೀತಿಯಲ್ಲಿ ರಾಬರಿ ಆಗಿರುವಂಥದ್ದು. ಬೆಳ್ಳಂಬೆಳಗ್ಗೆ ಒಂದು ರೀತಿಯ ಇಬ್ಬರು ಮುಸ್ಕುದಾರಿಯರು, ದರೋಡೆಕೋರರು ಒಂದು ರೀತಿಯ ಮಸ್ಕ್ ಹಾಕ್ಕೊಂಡು, ಒಂದು ರೀತಿಯ ಒಬ್ಬರು ಹೆಲ್ಮೆಟ್, ಒಬ್ಬರು ಮಸ್ಕ್ ಹಾಕ್ಕೊಂಡು ಬಂದು ಒಂದು ರೀತಿಯ ಸಿನಿಮೆಯ ರೀತಿಯಲ್ಲಿ ಒಂದು ರೀತಿಯ ಏನು ದರೋಡೆ ಮಾಡುವಂಥ. ಯಾಕಂದರೆ ಪ್ರಮುಖವಾಗಿ SBI ಬ್ಯಾಂಕ್ ಇದೆ, ಅಂದರೆ ಜಿಲ್ಲಾಧಿಕಾರಿ ಪಕ್ಕದಲ್ಲೇ SBI ಬ್ಯಾಂಕ್ ಅಂತದ್ದು, ಪಕ್ಕದಲ್ಲಿ ATM ಕೂಡ ಇರುವಂಥದ್ದು. ಬೆಳಗ್ಗೆ 10-10:30 11 ಗಂಟೆ ಒಳಗಡೆ ಏನಿದೆ ಆ ಒಂದು ಏಜೆನ್ಸಿ ಏನಿದೆ, ಏಜೆನ್ಸಿ ಬಂದು ಹಣ ಡ್ರಾ ಮಾಡ್ಕೊಂಡು SBI ಬ್ಯಾಂಕಿಂದ ಸೀದಾ ಏನೋ ಒಂದು ATMಗೆ ಹಾಕುವಂಥ ಕಡೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಮುಸ್ಕುದಾರಿ ಅಂದರೆ ಇಬ್ಬರು ದರೋಡೆಕೋರು, ಒಬ್ಬರು ಹೆಲ್ಮೆಟ್ ಹಾಕ್ಕೊಂಡಿದ್ರು, ಒಬ್ಬರು ಏನೋ ಮಾಸ್ಕ್ ಹಾಕ್ಕೊಂಡಿದ್ರು ಅನ್ನುವಂಥದ್ದು, ಮುಸ್ಕ್ ಹಾಕ್ಕೊಂಡಿದ್ರು. ಆ ಒಂದು ರೀತಿಯ ಕಣ್ಣಿಗೆ ಖಾರದ ಪುಡಿ ಹಾಕ್ಕೊಂಡು, ಅಂದರೆ ಕಣ್ಣಿಗೆ ಖಾರದ ಪುಡಿ ಹಾಕಿ ಒಂದು ರೀತಿಯ ದರೋಡೆ ಮಾಡಿರುವಂಥದ್ದು. ಜೊತೆಗೆ 5 ಸುತ್ತಿನ ಒಂದು ರೀತಿಯ ಗುಂಡನ್ನು ಹಾಯಿಸಿದರು. ಹಾಗಾಗಿ ಒಂದು ರೀತಿಯ ಏನು ಏಜೆನ್ಸಿಯ ಸಿಬ್ಬಂದಿ ಇದ್ದಾರೆ, ಹಣ ಏನು ತುಂಬ್ತಾ ಇದ್ರು, ಗಿರೀಶ್ ವೆಂಕಟೇಶ್ ಅನ್ನುವಂಥದ್ದು, ಅವರು ಈಗ ಮೃತಪಟ್ಟಿರುವಂಥದ್ದು. ಒಂದು ರೀತಿಯ ಈ ಒಂದು ಏನು ಘಟನೆ ನೋಡಿ ಒಂದು ರೀತಿಯ ನಿಜಕ್ಕೂ ಬೀದರ್ನ ಜನರು ಬೆಚ್ಚಿ ಬಿದ್ದಿರುವಂಥದ್ದು. ಹಾಗೆ ಇನ್ನೊಬ್ಬ ಏನೊಂದು ಹಣ ತುಂಬುವಂಥ ಸಿಬ್ಬಂದಿ ಕೂಡ ಸ್ಥಿತಿ ಚಿಂತಾಜನಕ ಆಗಿರುವಂಥ, ಅವರು ಕೂಡ ಈಗ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಿ ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಹೈದರಾಬಾದ್ಗೆ ರವಾನೆ ಮಾಡುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಸ್ವತಃ ಏನು SP ಪ್ರದೀಪ್ ಗುಂಟಿಯವರು ಬಂದು ಪರಿಶೀಲನೆ ಮಾಡುವಂಥದ್ದು.